ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮೊಮ್ಮಗ ವಜ್ರ ವಜ್ರ ನಿನ್ನ ಮಗಳು ಅವನಿಗೆ ಹೊಂದಾಣಿಕೆ ಆಗಲ್ಲ. ಇವಳು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ ಉದ್ದೇಶನ ಅನಾಥ ವೈನಿದಿನ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಒಂದ್ ವೇಳೆ ಅವ್ರ ಅಪ್ಪ ಅಮ್ಮ ಇದ್ದಿದ್ರೆ ಇವನ್ ಜೊತೆ ಸಂಬಂಧ ಬೆಳೆಸೋದಕ್ಕೆ ಒಪ್ಕೊಂತಿರ್ಲಿಲ್ಲ. ನನ್ ಮಗಳು ಅನಾಥಳೇನಲ್ಲ. ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಏನೇ ಆದ್ರೂ ಎಲ್ಲವೂ ನಾನೇ ಅವಳಿಗೆ. ಮಹಾತಾಯಿ ಮೇಲೆ ಆಣೆ, ನಾನ್ ಬದುಕಿರೋವರೆಗೂ ನನ್ ಮಗಳಿಗೆ ಯಾವ ಅನ್ಯಾಯ ಆಗಕ್ಕೂ ನಾನ್ ಬಿಡೋದಿಲ್ಲ. ಅದನ್ನೇ ಅಲ್ವಾ ನಿಮಗ್ ನಾನು ಹೇಳ್ತಾ ಇದ್ದಿದ್ದು. ಕೋಪ ಅವ್ನ್ ಯಾವಾಗ್ಲೂ ಇರುತ್ತೆ. ಅವನ್ ನಿಮ್ಮ ಹುಡುಗಿನ ಖಂಡಿತ ಹೊಡಿತಾನೆ. ಬರ್ಕೊಡ್ತೀನಿ ನಾನ್ ಬೇಕಾದ್ರೆ. ಕೌಶಿಕ್ ಅವ್ರೆ, ಇವ್ರು ಹೇಳ್ತಿರುವಂತ ಪ್ರತಿಯೊಂದು ಮಾತು ನಿಜಾನೇ. ಅತ್ತೆ, ಇದು ಒಳ್ಳೇದೇ ಆಯ್ತಲ್ವಾ? ನಾವು ಮಾಡ್ಬೇಕಾಗಿರೋ ಕೆಲ್ಸನ ಇನ್ನೇ ಮಾಡ್ಸೋನಿರೋ. ನಾನು ಆ ವಿಕ್ರಮ್ಗೆ ಹೊಡೆದಿದ್ದೆ. ಅವನು ತುಂಬಾ ಕೆಟ್ಟದಾಗಿ ಹೊಡೆದೆ. ಯಾಕಂದ್ರೆ ವೈನಿಧಿನ ಅವನು ರೇಗಿಸ್ದ. ಅಯ್ಯಯ್ಯೋ, ಆ ವೈನಿಧಿಗೋಸ್ಕರನ? ಅಯ್ಯೋ ದೇವ್ರೇ, ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಹಚ್ಕೊಂಡಿದ್ದಾನ ಆ ಹುಡುಗಿ. ನೀವನು ಕೌಶಿಕ್ ಅವ್ರೆ, ನೀವು ನನ್ ಮಗಳನ್ನ ಯಾವಾಗ ರಕ್ಷಣೆ ಮಾಡಿದ್ದು ಅಂದ್ರೆ ನಿಮ್ಗೆ ಅವಳ ಜೊತೆ ಯಾವ ಸಂಬಂಧನೂ ಇರ್ಲಿಲ್ಲ. ಅಮ್ಮ ಅವ್ರೆ, ಯೋಚಿಸು ಯಶೋಧರ. ಯಾವುದೇ ಸಂಬಂಧ ಇಲ್ಲದೆ ಇರುವಾಗ ಇವನು ವೈನಿಧಿಗೋಸ್ಕರ ಇಷ್ಟೆಲ್ಲ ಮಾಡಿದಾನೆ. ವೈನಿಧಿ ಏನಾದ್ರೂ ಇವನ್ಗೆ ಹೆಂಡತಿ ಆದ್ರೆ ಅವಳ ಘನತೆ ಗೌರವಕ್ಕೋಸ್ಕರ ಇನ್ನೇನೇನ್ ಮಾಡ್ಬೋದು.